ಇಂಟ್ರೊಡಕ್ಷನ್ ಟು ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಎಲ್ಲಿಂದ ಬಂತು? ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅದು ಎಲ್ಲಿಂದ ಬರುತ್ತೆ? ವೇರ್ ಡಸ್ ಇಟ್ ಕಮ್ ಫ್ರಮ್? ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀಕ್ವೆನ್ಸ್ ಅಂತ ಹೇಳಿ ಒಂದು ಟಾಪಿಕ್ ಅಲ್ಲಿ ಬರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀಕ್ವೆನ್ಸ್ ಅಂತ ಹೇಳಿ ಒಂದು ಟಾಪಿಕ್ ಅಲ್ಲಿ ಬರುತ್ತೆ. ಮೊದಲನೇ ಪ್ರಶ್ನೆ, ಸೀಕ್ವೆನ್ಸ್ ಅಂತ ಹೇಳಿದ್ರೆ ಏನು? ಸೀಕ್ವೆನ್ಸ್ ಅಂತ ಹೇಳಿದ್ರೆ, ಆ ಸೀಕ್ವೆನ್ಸ್ is a list of numbers or things ಅಂತಾನೆ ಹೇಳ್ಬೋದು, that are in a order or obey a rule. An order or obey a rule ಅಂತ ಹೇಳಿದ್ರೆ, ಈ ಒಂದು ಸೀಕ್ವೆನ್ಸ್ ಬರೀತೀನಿ. 4 ಬೇಡ, 4 ಬರೀತೀನಿ. 4, 8, 12, 16, ಮುಂದಿನ ನಂಬರ್ ಗೆಸ್ ಮಾಡಿ, 20 ಅಲ್ವಾ? ಸೊ ಇಲ್ಲಿ ಇದೊಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆರ್ಡರ್ ಅಲ್ಲಿದೆ. ಯಾವ ಆರ್ಡರ್ ಅಲ್ಲಿದೆ? ಇನ್ಕ್ರೀಸಿಂಗ್ ಆರ್ಡರ್, ವೆರಿನ್ ಯು ಕ್ಯಾನ್ ಗೆಟ್ ದ ನೆಕ್ಸ್ಟ್ ನಂಬರ್. ಮುಂದಿನ ನಂಬರ್ ಹೇಗೆ ಸಿಗ್ತದೆ? ಬೈ ಆಡಿಂಗ್ 4. ಇಲ್ಲಂದ್ರೆ 4 ಟೇಬಲ್ ಅಂತ ಹೇಳ್ಬೋದು. ಇದೊಂದು ಆರ್ಡರ್. ಮತ್ತೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, 2, 4, 8, 16, 32, ಇದೊಂದು ಕೂಡ ಸೀಕ್ವೆನ್ಸ್. ಇಲ್ಲಿ ನಮ್ಮ ಆರ್ಡರ್ ಇಲ್ಲಂದ್ರೆ ರೂಲ್ ಏನಂತ ಹೇಳಿದ್ರೆ, ಯು ಕ್ಯಾನ್ ಗೆಟ್ ದ ನೆಕ್ಸ್ಟ್ ನಂಬರ್ ಬೈ ಮಲ್ಟಿಪ್ಲೈಯಿಂಗ್ ವಿತ್ 2. ಇಲ್ಲಿ ಏನ್ ಮಾಡಿದ್ರೆ, ವಿ ಗಾಟ್ ಇಟ್ ಬೈ ಆಡಿಂಗ್ 4 ಅಲ್ವಾ? ಇಲ್ಲಿ 4 ಆಡ್ ಮಾಡಿ ಮುಂದಿನ ನಂಬರ್ ಬಂತು. ಇಲ್ಲಿ ಬೈ ಮಲ್ಟಿಪ್ಲೈಯಿಂಗ್ ವಿತ್ 2 ವಿ ಗಾಟ್ ದ ನೆಕ್ಸ್ಟ್ ನಂಬರ್. ಸರಿನಾ? ಸೊ ಆರ್ಡರ್ ರೂಲ್. ಸೊ ಯು ಗೆಟ್ ನೆಕ್ಸ್ಟ್ ಟರ್ಮ್ ಬೈ. ಓಕೆ, ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಒಂದು ಪರ್ಟಿಕ್ಯುಲರ್ ಆರ್ಡರ್ ನೋಡ್ತಾ ಇದೀವಿ. ಈ ಆರ್ಡರ್ ಅಲ್ಲಿ ಇಫ್ ಯು ಆರ್ ಗೆಟಿಂಗ್ ದಿಸ್ ಆರ್ಡರ್ ಆರ್ ಇಫ್ ದ ರೂಲ್ ಇಸ್ ಬೈ ಅಡಿಷನ್ ಇತ್ತು ಅಂತ ಹೇಳಿದ್ರೆ ಏನ್ ಬೇಕಾಗಿತ್ತು? ಅಡಿಷನ್ ಆಫ್ ನಂಬರ್ಸ್, ಅಡಿಷನ್ ಆಫ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ವೇರಿಯೇಬಲ್, ಏನ್ ಬೇಕಾದ್ರೂ ಆಗಿರ್ಬೋದು. ಸೊ ಅಡಿಷನ್ ಆಫ್ ನೆಗೆಟಿವ್ ಟರ್ಮ್ಸ್ ಆಲ್ಸೋ, ಏನ್ ಬೇಕಾದ್ರೂ ಆಗಿರ್ಬೋದು. ಇದರಲ್ಲಿ ರೂಲು, ಯಾವುದೋ ಒಂದು ಸೀಕ್ವೆನ್ಸ್ ಅಲ್ಲಿ ರೂಲು ಅಡಿಷನ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಹೆಸರು ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದೇ ನಿಮ್ ಸೀಕ್ವೆನ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗಿತ್ತು ಅಂತ ಹೇಳಿದ್ರೆ 2, 4, 8, 16 ಈ ತರ ಮಲ್ಟಿಪ್ಲಿಕೇಶನ್ ಆಗಿತ್ತು ಅಂತ ಹೇಳಿದ್ರೆ, ಮಲ್ಟಿಪ್ಲಿಕೇಶನ್ ಇನ್ ದಿಸ್ ಕೇಸ್ 2 ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ವಿತ್ ನೆಗೆಟಿವ್ 2 ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಈ ತರ ಮಲ್ಟಿಪ್ಲಿಕೇಶನ್ ಇತ್ತು ಅಂತ ಹೇಳಿದ್ರೆ ಇದೆ ಹೆಸರು ಜಾಮೆಟ್ರಿಕ್ ಪ್ರೋಗ್ರೆಷನ್. ಥರ್ಡ್ ವೇರಿಯೇಷನ್ ಅಂತ ಹೇಳಿದ್ರೆ ತುಂಬಾ ವೇರಿಯೇಷನ್ ಇದೆ. ನಾನೊಂದು 3 ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ. 0, 1, 1, 2, 3, 5, 8, ಮುಂದಿನ ನಂಬರ್ ಗೆಸ್ ಮಾಡಿ. ಇದು ಫೇಮಸ್ ಸೀಕ್ವೆನ್ಸ್. ಇದು 13, 21. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಆಡಿಂಗ್ ಲಾಸ್ಟ್ 2 numbers to get next number. ಇದಕ್ಕೆ ಹೆಸರು ಫಿಬೊನಾಚಿ ಸೀರೀಸ್. ಫಿಬೊನಾಚಿ ಸೀಕ್ವೆನ್ಸ್. ಆಯ್ತಾ? ಬಟ್ ಇವಾಗ ತಕ್ಷಣಕ್ಕೆ ನಾವೇನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡ್ತಾ ಇದೀವಿ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದ್ರೆ ಏನು? ಅದೊಂದು ಸೀಕ್ವೆನ್ಸ್. ಆಯ್ತಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಇಟ್ಸ್ ಅ ಸೀಕ್ವೆನ್ಸ್ ವೇರ್ difference between one term and next term
is constant. ಅಂತ ಹೇಳಿದ್ರೆ ಬಿಡಿಸಿಡ್ಬೇಕು ಅಂತ ಹೇಳಿದ್ರೆ ಇವಾಗ 2 ನೆಕ್ಸ್ಟ್ 5 8 11 14 17 ಈ ತರ ಒಂದು ಸೀಕ್ವೆನ್ಸ್ ಇದೆ. ಇದು ಅರ್ಥಮೆಟಿಕ್ ಸೀಕ್ವೆನ್ಸ್ ಅಂತ ಹೇಳ್ತಾ ಇದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಾನು 2 ಇಂದ 4 ಗೆ ಜಂಪ್ ಆದೆ, 4 ಇಂದ 8 ಗೆ ಜಂಪ್ ಆದೆ, 8 ಇಂದ 11 ಗೆ, 11 ಇಂದ 14 and 14 ಇಂದ 17 ಈ ತರ ಜಂಪ್ ಆಗ್ತಾ ಇದೀನಿ. ಹೇಗೆ ಜಂಪ್ ಆಗ್ತಾ ಇದೀನಿ? ಬೈ ಆಡಿಂಗ್ 3s. ಅಲ್ವಾ? ಬೈ ಆಡಿಂಗ್ 3s ನಾನು ಜಂಪ್ ಆಗ್ತಾ ಇದೀನಿ. That's why it's called as arithmetic progression. ಬರೀ 3s 2s ಅದೇ ಸಾಕಾಗುತ್ತಾ? ಇಲ್ಲ. The constant that are added can be numbers which are positive, negative or constant. Positive ಅಲ್ಲಿ it can be square root of 11, 4, 144 ಏನ್ ಬೇಕಾದ್ರೂ ಆಗಿರ್ಬೋದು. ನೆಗೆಟಿವ್ ನಂಬರ್ ಅಲ್ಲೂ ಕೂಡ -1, ನೆಗೆಟಿವ್ ಕ್ಯೂಬ್ ರೂಟ್ ಆಫ್ 14 ಏನ್ ಬೇಕಾದ್ರೂ ಆಗಿರ್ಬೋದು. or it can be just 0 also. ಎಕ್ಸಾಂಪಲ್ ಪಾಸಿಟಿವ್ಗೆ ಇಲ್ಲಿ ನೋಡಿದೀವಿ 2, 5, 8 ಇದೇ ತರ ಏನ್ ಬೇಕಾದ್ರೂ ಬರ್ಬೋದು. 0, 2, 4, 6, 8 sum of 2s. ನೆಗೆಟಿವ್ ನಂಬರ್ ಅಂತ ಹೇಳಿದ್ರೆ ಐ ಕ್ಯಾನ್ ಸ್ಟಾರ್ಟ್ ವಿತ್ 0 ಅಗೇನ್. 0, -2, -4, -6, -8 ಕೂಡ ಈ ತರ ಉಲ್ಟನೂ ಕೂಡ ಹೋಗ್ಬೋದು, ಇನ್ನೊಂದು ದಿಕ್ಕಲ್ಲಿ ಹೋಗ್ಬೋದು. 0 ಅಂತ ಹೇಳಿದ್ರೆ 4, 4, 4, 4 ಇದೆಲ್ಲ ನಂಬರು ಒಂದೇ ಇರುತ್ತೆ. ಡಿಫ್ರೆನ್ಸ್ ಎಷ್ಟಿದೆ? 4 - 4 0, 4 - 4 0, 4 - 4 0. ಏನ್ ಡೆಫಿನೇಷನ್? ಒಂದು ಸೀಕ್ವೆನ್ಸ್ AP ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ it follows a rule that the difference between two consecutive numbers is constant. ಯಾವುದೇ consecutive number ತಗೊಳ್ಳಿ ಆಯ್ತಾ, 0 and 2 and 0, 2 ಡಿಫ್ರೆನ್ಸ್, 4 ಮತ್ತೆ 2 ಡಿಫ್ರೆನ್ಸ್, 6 ಮತ್ತೆ 8 2 ಡಿಫ್ರೆನ್ಸ್ ಅಲ್ವಾ? ಈ ತರ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿದ್ರೆ ವಾಟ್ ಶುಡ್ ವಿ ಆಡ್ ಟು ಗೆಟ್ ದ ನೆಕ್ಸ್ಟ್ ನಂಬರ್ ಅಂತ ಹೇಳಿ ಫಿಕ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಸರಿನಾ? ಸೊ ಬರೀ ಕಾನ್ಸ್ಟೆಂಟ್ಸ್ ಅಲ್ಲ, ಈವನ್ ಇನ್ನೊಂದು ರೀತಿಯಲ್ಲಿ ವೇರಿಯೇಬಲ್ಸ್ ಕೂಡ ಆಗ್ಬೋದು. ಇದು ನಾನು ವೇರಿಯೇಬಲ್ಸ್ ಅಂತ ಅನ್ಕೊಂಡ್ ಬರ್ದಿರೋದು ಅದು. ಸೊ ವೇರಿಯೇಬಲ್ಸ್ ಕೂಡ ಆಗ್ಬೋದು. ಎಕ್ಸಾಂಪಲ್ 4 ಪ್ಲಸ್ ಡಿ, 4 ಪ್ಲಸ್ ಡಿ ಪ್ಲಸ್ ಡಿ ಆಯ್ತಾ. ಪ್ರೀವಿಯಸ್ ಟರ್ಮ್ಗೆ ನಾನು ಡಿ ತಿರ್ಗಿ ಆಡ್ ಮಾಡ್ತೇನೆ. 4 ಪ್ಲಸ್ ಡಿ ಪ್ಲಸ್ ಡಿ ಪ್ಲಸ್ 3 3d, 4 ಪ್ಲಸ್ 4d, 4 ಪ್ಲಸ್ 5d ಈ ತರ ಕೂಡ ವೇರಿಯೇಬಲ್ಸ್ ಕೂಡ ನಾವು ಆಡ್ ಮಾಡ್ಬೋದು. ಇದು ಕೂಡ ನಿಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥ ಆಯ್ತಾ? ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಸೀಕ್ವೆನ್ಸ್ ಅಂತ ಹೇಳೋ ಟಾಪಿಕ್ ಅಲ್ಲಿ ಬರುತ್ತೆ. ಸೀಕ್ವೆನ್ಸ್ ಅಂತ ಹೇಳಿದ್ರೆ ಇಟ್ಸ್ ಲಿಸ್ಟ್ ಆಫ್ ನಂಬರ್ಸ್ ಆರ್ ಥಿಂಗ್ಸ್ ದಟ್ ಒಬೇ ಅ ಪರ್ಟಿಕ್ಯುಲರ್ ರೂಲ್ ಆರ್ ಹ್ಯಾವ್ ಅ ಪರ್ಟಿಕ್ಯುಲರ್ ಆರ್ಡರ್. ರೂಲ್ ಹೇಗಿರ್ಬೋದು? ರೂಲ್ ಕ್ಯಾನ್ ಬಿ ಅಡಿಷನ್ ಆಫ್ ಅ ಪರ್ಟಿಕ್ಯುಲರ್ ನಂಬರ್, ಮಲ್ಟಿಪ್ಲಿಕೇಶನ್ ಆಫ್ ಅ ಪರ್ಟಿಕ್ಯುಲರ್ ನಂಬರ್ ಆಯ್ತಾ. ಆ ನಂಬರ್ ಬಂದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಫ್ರಾಕ್ಷನ್ಸ್ ಆಗಿರ್ಬೋದು, ಸರ್ಟ್ಸ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಅಡಿಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಆಗುತ್ತೆ. ಇದೊಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ಫಿಬೊನಾಚಿ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್, ಇಲ್ಲಿ 2, 5, 8 ಯಾವುದೇ ಡಿಫ್ರೆನ್ಸ್ ತಗೊಳ್ಳಿ, ಮುಂದಿನ ನಂಬರ್ ಮೈನಸ್ ಹಿಂದಿನ ನಂಬರ್ ಆಯ್ತಾ, ಆ ಡಿಫ್ರೆನ್ಸ್ ಇಲ್ಲಿ 3 ಬರುತ್ತೆ. ಅದೇ ರೀತಿಲಿ ಪಾಸಿಟಿವ್ ನಂಬರ್ ಬರ್ಬೋದು, ನೆಗೆಟಿವ್ ನಂಬರ್ ಬರ್ಬೋದು, 0 ಕೂಡ ಬರ್ಬೋದು, ಇನ್ನೊಂದು ವೇರಿಯೇಬಲ್ ಕೂಡ ಬರ್ಬೋದು. ಸೊ ಇದೆಲ್ಲ ನಿಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಕ್ಸಾಂಪಲ್.